लाइफ स्टाइल फर्नीचर, सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, बीजापुर। ಸರ್ಕಾರ ಅನುದಾನನೇ ಕೊಟ್ಟಿಲ್ಲ. ನಾಳೆ ಮೀಟಿಂಗ್ ಕರೆದಿದ್ದೀವಿ, ಸೋಮವಾರ ಚರ್ಚೆ ಮಾಡ್ತೀವಿ. ಸರ್ ಪಂಚಮ ಸಾರಿ ಸ್ವಾಮೀಜಿಗಳು ರಾಜೀನಾಮೆ ಹೋರಾಟ ಕರೆ ಕೊಟ್ಟಿದ್ದಾರೆ. ಲಾಠಿ ಚಾರ್ಜ್ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರಿಗೆ ಟೋಪಿ ಹಾಕ್ಬೋದು, ಈಗ ಪ್ರತಿಭಟನೆ ಮಾಡ್ತೀನಿ ಅಂತ ಅಫಿಡವಿಟ್ ಹಾಕ್ತವ್ರು ಯಾರು? ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ತವ್ರು ಯಾರು ರೀ? 23/3/2023 ಅಫಿಡವಿಟ್ ಹಾಕಿದ್ದಾರೆ. ಯಾರು ಹಾಕಿದ್ರು? ಯಾರೇ ಹಾಕಿದ್ರು? ಆಗ ಯಾರು ಸ್ವಾಮೀಜಿ ಇದ್ದವರು? ಅಲ್ವಾ? ಸ್ವಾಮೀಜಿ ಯಾರು? ಬಿಜೆಪಿ ಅವರಲ್ಲ, ಇದೇ ಸ್ವಾಮೀಜಿ ಅವರು. ಆಮೇಲೆ 27/3/2023 ಒಂದು ಆರ್ಡರ್ಸ್ ಮಾಡಿದ್ದಾರೆ. ಅವರು 2A ಕೇಳಿದ್ರೆ 2C ಮಾಡಿದ್ದಾರೆ. ಇವರು 2C 3Bನಲ್ಲಿ ಪಂಚಮಶಾಲಿಗಳಿದ್ದಾರೆ. ಲಿಂಗಾಯತರು ಸಬ್ಸೆಕ್ಟು ಪಂಚಮಶಾಲಿಗಳಿದ್ದಾರೆ. ನಿಮಗೆ ಗೊತ್ತಾ ಎಷ್ಟು ಕೆಟಗರಿ ಇದ್ದಾವೆ ಅಂತ? ಗೊತ್ತಿಲ್ರಿ? ಗೊತ್ತಿದೆ, ಸುಮ್ಮನೆ ಬರೀತೀವಿ, ಕೇಳ್ತೀವಿ, ಪ್ರಶ್ನೆ ಕೇಳ್ತೀವಿ, ಬರೀತೀವಿ. ದೇರ್ ಆರ್ 4 categories. Category 1, Category 2A, Category 2B, Category 3A, Category 3B. ಯಾರು ಬಂದರೆ ಗೊತ್ತಾ? 1A ಮೋಸ್ಟ್ ಬ್ಯಾಕ್ವರ್ಡ್, 1ನಲ್ಲಿ ಕೆಟಗರಿ 1ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಕೆಟಗರಿ 2A ಮೋರ್ ಬ್ಯಾಕ್ವರ್ಡ್, ಕೆಟಗರಿ 3A ಒಕ್ಕಲಿಗರು ಬರ್ತಾರೆ, ಒಕ್ಕಲಿಗರು ಮತ್ತು ಬೇರೆ ಕಮ್ಯುನಿಟಿ ಬರ್ತಾರೆ. 3B ಲಿಂಗಾಯತರು ಮತ್ತು ಬೇರೆ ಲಿಂಗಾಯತರು ಅಂತ ಹೇಳ್ತಾರೆ. ಸೊ ಇದು 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಗಿರ್ತಕ್ಕಂಥದ್ದು. ಮತ್ತು 2B ಮುಸ್ಲಿಮರು ಬರ್ತಾರೆ. ಅದನ್ನು 92ರಲ್ಲೇ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡಿದ್ದಾರೆ. 92ರಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ದಾರೆ. ಆಗ ಯಾಕೆ ಮಾಡಲಿಲ್ಲ ಇವರು? ಪ್ರಶ್ನೆ ಮಾಡಲಿಲ್ಲ. ಏನು ಮಾಡಿದ್ರು ಅಂತಂದರೆ, ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ 4% ಕೊಟ್ಟಿದ್ರು ಅಂತ ರದ್ದು ಮಾಡಿಬಿಟ್ಟು 2% ಒಕ್ಕಲಿಗರಿಗೆ, 2% 2A ಅಲ್ಲ 3A 2%, 3B 2% ಕೊಟ್ಟರು. ಕಾನ್ಸ್ಟಿಟ್ಯೂಷನ್ ಅಲ್ಲ. ಹೇಳಪ್ಪ, ನೀವೇ ಹೇಳಿ. ನೀವು ಗೊತ್ತಿದ್ರೆ, ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಹೇಳಿ. ಇದು ಮಾಡಿದವರು ಬಿಜೆಪಿ ಸರ್ಕಾರದವರು. ಹಾಗೆ ಪ್ರತಿಭಟನೆ ಮಾಡಲಿಲ್ಲ ಇವರು? ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡೋಕ್ಕಾಗಲ್ಲ ಅಂತ ಮಾಡಿದ್ರು. ಅದಾದಮೇಲೆ ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಮಾಡಿದ್ಮೇಲೆ 2C 2D ಮಾಡಿದ್ಮೇಲೆ some Muslim gentleman has gone to the Supreme Court challenging the orders of the BJP government. ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್
ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಇವರು ಪರ ಅಪೀರ್ ಆಗಿದ್ದವರು. ಅವರು ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ, ಹಿಂದೆ ಇದ್ದಂತೆ 2002ನೇ ಇಸ್ವಿನಲ್ಲಿ ಯಾವುದು ಇಶ್ಯೂ ಆಗಿತ್ತು ಅದನ್ನು ಬದಲಾವಣೆ ಮಾಡಲ್ಲ ಅಂತ ಅಡ್ಮಿಟ್ ಮಾಡ್ತಿದ್ರು. ಯಾರ್ರೀ ಆ ಚಳುವಳಿ ಮಾಡ್ತಿದ್ರು, ಈಗ ಯಾಕೆ ಮಾಡ್ತವ್ರೆ ಹೇಳಿಯಪ್ಪ. ನಾವು ಹೇಳೋದು ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೆ. ನಾನು ಏನು ಹೇಳಿದ್ದೀನಿ ಅಂತಂದರೆ, ನೋಡಪ್ಪ, ನಾನು ನೀವು ಕಾನೂನು ಪ್ರಕಾರ ಇರೋದು, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರೋದು, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಸರ್ವೆ ಮಾಡಿ ಇವರು 2Aಗೆ ಬರ್ತಾರಾ ಇಲ್ವೋ ಅಂತ ಶಿಫಾರಸು ಮಾಡಿ, ಶಿಫಾರಸು ಬಂದ ಮೇಲೆ ನೋಡೋಣ, ನೀವು ಹೋಗಿ ಅಂತ ಹೇಳಿದೆ. ಅವ್ರು ಹೋಗ್ದೇನೆ ಚಳವಳಿ ಮಾಡ್ತೀವಿ ಅಂತ ಒಂದು. ಎರಡನೇದು, ಇವರು ಚಳವಳಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿ ಅಂತ. ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತ, ಟ್ರ್ಯಾಕ್ಟರ್ ತಗೊಬಂದು ಚಳವಳಿ ಮಾಡ್ತೀವಿ ಅಂತ, ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ. ದಿ ವೆಂಟ್ ಟು ದಿ ಕೋರ್ಟ್. ಕೋರ್ಟ್ನವ್ರು ಏನು ಹೇಳಿದ್ರು, ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು. ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಶಾಂತಿಯುತವಾಗಿ. ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು 3 ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ. 3 ಜನ, ಮಹದೇವಪ್ಪ ಸೀನಿಯರ್ ಮಿನಿಸ್ಟರ್, ವೆಂಕಟೇಶ್ ಆಮೇಲೆ ಸುಧಾಕರ್. ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ, ವೆಂಕಟೇಶ್, ಮಹದೇವಪ್ಪ 3 ಜನ ಕಳಿಸ್ತಾರೆ. ಅವರು ಕರೆದಿದ್ದಾರೆ, ಹೋಗಿ ನೀವು ಒಂದು 10-15 ಜನ ಬಂದು ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ. ಆ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಕರೆದ್ರೂ ಕೂಡ ಬರಲಿಲ್ಲ. ಇಲ್ಲ, ಚೀಫ್ ಮಿನಿಸ್ಟರ್ ಬರಬೇಕು ಇಲ್ಲಿಗೆ ಅಂತ. ಚಳವಳಿ ಮಾಡೋ ಗುಂಪುಗಳು ಮಾಡ್ತಾರೆ, ಚಳವಳಿಗಳು ಭಾಳ ಗುಂಪುಗಳು ಮಾಡ್ತಾರೆ, ಭಾಳ ಜನ ಮಾಡ್ತಾರೆ. ಎಲ್ಲ ಕರೆದಕ್ಕೆಲ್ಲ ಹೋಗೋಕ್ಕಾಗುತ್ತೆ. ಚೀಫ್ ಮಿನಿಸ್ಟರ್ ಸುವರ್ಣಸೌಧಕ್ಕೆ ಕರೆದ್ರೆ ಬರ್ರಿ ಮಾತಾಡೋಣ. ಯಾಕಂದರೆ ಎಲ್ಲ ಚಳುವಳಿಗಾರರ ಜೊತೆಯಲ್ಲೆಲ್ಲ ಮಾಡೋಕ್ಕಾಗ ಅವ್ರು 8,000 ಜನ ಇದ್ರು, ಮಾಡೋಕ್ಕಾಗ. ಆಗ ಏನು ಮಾಡಿದ್ರು, ಕರೆದ್ರೂ ಬರದೆ ವಿಧಾನಸೌಧಕ್ಕೆ ಅಲ್ಲ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಪ್ರಾರಂಭ ಮಾಡಿ ಕಲ್ಲು ಹೊಡೆದ್ರು ಪೊಲೀಸ್ನವರು. ಏನು ಮಾಡ್ಬೇಕು ಈಗ? ಹಡಿಬೇಕಾ ಬೇಡವಾ? ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಬಿಡ್ಬೇಕಾ? ನಾವು ಕಲ್ಲು ಹೊಡೆದಿಲ್ಲ ಅಂತ ಯಾರು ಹೇಳ್ತಾರೆ? ಅವ್ರು ಬೇಕಾದ್ರೆ ಫೋಟೋಗಳು ತೋರಿಸ್ತೀನಿ. ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು, ರಸ್ತೆ ಮೇಲೆ ಯಾಕೆ ಕುಟ್ಕಿದ್ರು ಬಂದು ಸ್ವಾಮಿ ಕಲ್ಲು ಎಸ್ತಿಲ್ಲ ಅಂತ ಹೇಳಿ ಕಲ್ಲು ಎಸ್ತಿದ್ದಾರ್ರಿ. 20 ಜನ ಪೊಲೀಸ್ನವ್ರಿಗೆ ಹೆಂಗೆ ಎಕ್ಸ್ಪೆಕ್ಟ್ ಹೋಗೋದ್ರೆ ಕಲ್ಲು ಎಸ್ತಿರೋದು? ಕಲ್ಲು ಎಸಿಲಿಲ್ಲ ಅಂತ 20 ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ, ಹೆಂಗಾಯ್ತು? ಪೊಲೀಸ್ನವ್ರು ಎಸ್ಕೊಂಡ್ರ ಕಲ್ಲ? ನೋಡಪ್ಪ, ಅವ್ರು ಹೇಳೋದು ನಂಬ್ತೀವಿ, ನಾವು ಹೇಳೋದು ಅವ್ರು ಹೇಳೋದಕ್ಕೆ ಎಂದು ಹೇಳ್ತೀನಿ, ನಾನು ಹೇಳೋದಕ್ಕೆ ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ, ಅವ್ರು ಹೇಳೋದಕ್ಕೆ ಏನು ಎವಿಡೆನ್ಸ್ ಇಲ್ಲ. ಸರಿ, ಮುಂದೆ ಏನು ಸರ್? ಮುಂದೆ ಏನಿಲ್ಲ ನೋಡಪ್ಪ. ಅವರು ಮುಂದೆ ಏನು ಮಾಡಬೇಕು, ಎರಡು ಗೋ ಟು ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರು ಹಿಂದೆ ಇದ್ದಂಥ, ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ, 2A 2B ಇರೋ ರೀತಿಯಲ್ಲಿ ಇರಬೇಕು, ಅದಕ್ಕೆ ಯಾರು ಹೊಸದಾಗಿ ಸೇರಿಸಬಾರ್ದು. ಮತ್ತು 2Bನಲ್ಲಿ 4% ಇರ್ತಕ್ಕಂಥದ್ದನ್ನು ಮುಂದುವರಿಸಬೇಕು, ಅದನ್ನು ರದ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾರೇ ಕಾಲದಲ್ಲಿ ಹೇಳಿರೋದು? ಬಿಜೆಪಿ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡೆಯವರು, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥ
ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು? ಅವ್ರು ಕೇಳೋದಕ್ಕೆ ನಮ್ದೇನು ತಕರಾರಿಲ್ಲ, ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ, ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ. ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳಬಾರದು. ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಮುಚ್ಚಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಹೇಳಿ ನೀವೇ. ಕಾಂತರಾಜು ವರದಿ ತಗೊಂಡಿದ್ದೀವಿ ಸರ್ಕಾರ, ಅದು ಇನ್ನೂ ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡ್ತಿಲ್ಲ. ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡ್ತೀವಿ. ಇರ್ತಕ್ಕಂಥ ಕೆಲ ಸಮುದಾಯದವರು ಹೇಳಿಕೆಗಳನ್ನು ತಮ್ಮ ವಿರುದ್ಧ ನೀಡಿದ್ದಾರೆ. ಮುಖ್ಯಮಂತ್ರಿ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಈ ರೀತಿ ನಾನು ಸ್ವಾಮೀಜಿಯವರ ಬಗ್ಗೆ ಏನು ಮಾತಾಡಿದ್ದಾರೆ ಅದನ್ನು ಸಾರ್ವಜನಿಕ ಜನ ತೀರ್ಮಾನ ಮಾಡ್ತಾರೆ. ಜನರಿಗಲ್ಲ, ಜನರು ತೀರ್ಮಾನ ಮಾಡ್ತಾರೆ. ಈಗ ನಾನೇನು ಹೇಳೋದು ಸ್ವಾಮೀಜಿ ಅದು ಹೀಗೆ ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಒಂದೇನೋ ಇದು ಬೇರೆ ಬೇರೆ ಇದೆಯಾ? ನನಗೂ ಒಂದೇ, ಸ್ವಾಮೀಜಿಯವ್ರಿಗೂ ಒಂದೇ, ಬೇರೆ ನಿಮಗೂ ಒಂದೇ ಅಲ್ವಾ? ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಅಲ್ವಾ? ಗೊತ್ತಾ ನಿಮಗೆ ಅದು? ಸರ್, ಈಗ ಟುವಿಯಲ್ಲಿ ಇರ್ತಕ್ಕಂಥ ಕೆಲ ಸಮುದಾಯದವರು ವಿರೋಧ ಮಾಡ್ತಾ ಇದ್ದಾರೆ. ಸಾಲಿ ಸೇರಿಸಬೇಡಿ ಅನ್ನುವಂಥ ವಿರೋಧ ವ್ಯಕ್ತ ಮಾಡ್ತಾರೆ. ಯಾರು ಟುವಿಯಲ್ಲಿ ಇರ್ತಕ್ಕಂಥ ಸಮುದಾಯದವರು? ಸರ್, ಟುವಿಯಲ್ಲಿ ಇರ್ತಕ್ಕಂಥ ಸಮುದಾಯದವರು ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ. ಸ್ವಾಮೀಜಿಯವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ. ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ತೀವಿ. ಸರ್, ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ